ಸರ್ವರಿಗೂ ನಮಸ್ಕಾರಗಳು. ಬನಶಂಕರಿ ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ತಮ್ಮಲ್ಲಿ ಕೇಳ್ಕೊಳೋದೇನೆಂದರೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಇದರಿಂದ ನನಗೆ ಹೊಸ ಹೊಸ ವಿಡಿಯೋಗಳು ಮಾಡೋಕ್ಕೆ ತಾವು ಎನ್ಕರೇಜ್ ಮಾಡ್ದಂಗೆ ಆಕತಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಹಿಂದಿನ ಸರಿ ನಾನು ನಿಮಗೆ MS Word ಒಳಗೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಒಳಗೆ ತಮಗೆ ರಿವ್ಯೂ ಇತ್ತಲ್ಲ, ಇಲ್ಲಿ ರಿವ್ಯೂ ಹೇಳಿದ್ದೆ. ನೆಕ್ಸ್ಟ್ ಈಗ ವ್ಯೂಗೆ ಹೋಗೋಣ. ವ್ಯೂಗೆ ಹೋಗಿ ಇಲ್ಲಿ ಯಾವುದಾದ್ರೂ ಒಂದು ಫೈಲ್ ಸೇವ್ ಮಾಡಿರೋದು ತಗೊಂಡ್ರೆ ಈ ಥರ ಯಾವುದಾದ್ರೂ ಒಂದು ಪೇಜ್ ಓಪನ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ವ್ಯೂ ಒಳಗೆ ನೀವಿಲ್ಲಿ ಫುಲ್ ಸ್ಕ್ರೀನ್ ಅಂತ ಕೇಳಿದರೆ ಇಲ್ಲೈತೆ ನೋಡ್ರಿ. ಇಲ್ಲಿ ಫುಲ್ ಸ್ಕ್ರೀನ್ ಅಂತ ಕೊಟ್ಟರೆ ಈ ಥರ ಪೇಜು ದೊಡ್ಡವಾಗ್ತವೆ. ನೆಕ್ಸ್ಟ್ ಇದು ಕ್ಲೋಸ್ ಮಾಡಿ. ನೆಕ್ಸ್ಟ್ ಇದು ವೆಬ್ ಲೇಔಟ್ ಅಂತ ಕೇಳಿದರೆ ಇಲ್ಲೈತೆ ನೋಡ್ರಿ. ವೆಬ್ ಲೇಔಟ್ ಈ ಥರ ಪೇಜು ದೊಡ್ಡದಾಕತ್ತೆ. ನೆಕ್ಸ್ಟ್ ಇಲ್ಲಿ ಪ್ರಿಂಟ್ ಲೇಔಟ್ ನಾರ್ಮಲ್ ಸೈಜಿಗೆ ಬರ್ತದೆ. ನೀವು ಇಲ್ಲಿ ಪ್ರಿಂಟ್ ಲೇಔಟಿಗೆ ಕೊಟ್ಟ ತಕ್ಷಣ ನೆಕ್ಸ್ಟ್ ಇದು ಔಟ್ಲೈನ್ ಈ ಥರ ಬರ್ತಾವೆ ನೋಡ್ರಿ. ಔಟ್ಲೈನ್ ಅಂದರೆ ಈ ಥರ ಕ್ಲೋಸ್ ಮಾಡಿ. ವ್ಯೂಸ್ ಒಳಗೆ ಡ್ರಾಫ್ಟ್ ಅಂದರೆ ನಿಮ್ಮ ಪೇಜ್ ನೋಡ್ರಿ ಇಲ್ಲಿ ಎಷ್ಟು ಚಿಕ್ಕದಾಗೈತೆ. ನೆಕ್ಸ್ಟ್ ಇದನ್ನ ಈ ಪ್ರಿಂಟ್ ಲೇಔಟ್ ಅಂತ ಐತಲ್ಲ, ಇಲ್ಲೋ ಕ್ಲಿಕ್ ಮಾಡಿದ್ರೆ ನಾರ್ಮಲ್ ಸೈಜ್ ಬರ್ತೈತಿ. ನೆಕ್ಸ್ಟ್ ಇಲ್ಲಿ ಗ್ರಿಡ್ ಲೈನ್ಸ್ ಅಂತ ಕ್ಲಿಕ್ ಮಾಡಿ ನೀವು ರೈಟ್ ಮಾರ್ಕ್ ಬಂದರೆ ಈ ಥರ ಚಿಕ್ಕ ಚಿಕ್ಕ ಬಾಕ್ಸ್ ಬರ್ತಾವೆ ನಿಮ್ಮ ಪೇಜ್ ಒಳಗೆ. ನೆಕ್ಸ್ಟ್ ಇದು ಗ್ರಿಡ್ ಲೈನ್ಸ್ ರೈಟ್ ಮಾರ್ಕ್ ತೆಗೆದ್ರೆ ನಾರ್ಮಲ್ ಆಗಿರ್ತೈತಿ. ನೆಕ್ಸ್ಟ್ ಇದು ಡಾಕ್ಯುಮೆಂಟ್ ಮ್ಯಾಪ್. ಈ ಥರ ಡಾಕ್ಯುಮೆಂಟ್ ಮ್ಯಾಪ್ದು ನೇಮ್ ಬಂದದ್ದು ನೋಡ್ರಿ, ಇಲ್ಲಿ ಸೈಡಿಗೆ ಇಲ್ಲಿ ಬಂದದ್ದು. ನೆಕ್ಸ್ಟ್ ಇದು ರೂಲರ್ ಇರಲಿಲ್ಲ ಅಂದರೆ ಇಲ್ಲಿ ಪೇಜ್ ಒಳಗೆ ನೀವು ಇದೇ ವ್ಯೂಗೆ ಬಂದು ಇಲ್ಲಿ ರೈಟ್ ಮಾರ್ಕ್ ಮಾಡ್ಕೋಬೇಕು. ರೂಲರ್ಗೆ ಈ ಥರ ರೂಲರ್ಗೆ ರೈಟ್ ಮಾರ್ಕ್ ಇದ್ರೆ ಮಾತ್ರ ನಿಮಗೆ ಪೇಜ್ ಒಳಗೆ ರೂಲರ್ ಕಾಣ್ತವೆ, ಇಲ್ಲಾಂದರೆ ರೂಲರ್ ಕಾಣಲ್ಲ. ಇದಕ್ಕೆ ಕ್ಲಿಕ್ ಮಾಡ್ಕೊಂಡು ನೋಡ್ರಿ ರೈಟ್ ಮಾರ್ಕ್. ನೆಕ್ಸ್ಟ್ ಇದು ಥಂಬ್ನೇಲ್ಸ್. ಇದು ಥಂಬ್ನೇಲ್ಸ್ ಅಂದರೆ ನೀವು ಇಲ್ಲಿ ಏನು ತಗೊಂಡಿರ್ತೀರಲ್ಲ ಫೈಲ್ಗಳು, ಅವೆರಡು ಫೈಲ್ನ ತೋರಿಸ್ತಾ ಇತ್ತು ನೋಡ್ರಿ. ನೆಕ್ಸ್ಟ್ ಇವು ಒಂದೇ ಫೈಲ್ನೇ ಎರಡು ಪೇಜ್ ಒಳಗೆ ಟೈಪ್ ಮಾಡಿರೋದ್ರಿಂದ ಎರಡು ಪೇಜ್ ಬಂದತ್ತು ನೋಡ್ರಿ. ನೆಕ್ಸ್ಟ್ ಇಲ್ಲಿ ಝೂಮ್ ಅಂತ ಐತೆ ನೋಡ್ರಿ. ಇಲ್ಲೆಲ್ಲೈತೆ ಇದು ಝೂಮ್. ಇದು ಝೂಮ್ ನೀವು ಕ್ಲಿಕ್ ಮಾಡಿ, ಇದು ಝೂಮ್. ಇಲ್ಲಿ ಝೂಮಿಗೆ ಕ್ಲಿಕ್ ಮಾಡಿ, ಝೂಮಿಗೆ ಕ್ಲಿಕ್ ಮಾಡಿದರೆ ಇಲ್ಲಿ ಏನು ಕೇಳುತ್ತೆ, ಝೂಮ್ ಓಪನ್ ಆಗುತ್ತೆ. ನೀವು ಝೂಮ್ನ ಬೇಕಾದರೆ 200 ತನಕನಾದರೂ ಮಾಡ್ಕೋಬೋದು. ಈ ಥರ ಕೊಟ್ಟು ಇಲ್ಲಿ ಓಕೆ ಕೊಟ್ಟರೆ ಈ ಥರ ಝೂಮ್ ಆಗತ್ತೆ ನಿಮ್ಮ ಪೇಜ್. ಇಲ್ಲ ಇತ್ತು ನೋಡ್ರಿ ಝೂಮು, ಇಲ್ಲಿ 200 ಅಂತ ನಿಮಗೆ ತೋರಿಸ್ತಾ ಐತೆ. ನೆಕ್ಸ್ಟ್ ಮತ್ತು ಇದು ಝೂಮ್ಗೆ ಹೋಗಿಂತಾವು ಈ ಝೂಮ್ ಐತಲ್ಲ, ಇಲ್ಲೋಗಿ ಇಲ್ಲಿ 100 ಅಂತ ಐತೆ ನೋಡ್ರಿ ಕೆಳಗೆ. 100 ಅಂತ ಕ್ಲಿಕ್ ಮಾಡಿ ಓಕೆ ಕೊಟ್ಟರೆ ನಾರ್ಮಲ್ ಸೈಜ್ ಬರ್ತೈತಿ. ಮತ್ತು ಇದೇ ಝೂಮ್ ಒಳಗೆ ಹೋಗಿ ಇಲ್ಲಿ ಪೇಜ್ ವಿಡ್ತ್ ಅಂತ ಕೇಳಿದರೆ ಇದು ಕ್ಲಿಕ್ ಮಾಡಿ ಈ ಥರ ಮಾರ್ಕ್ ಬಂದರೆ ಓಕೆ ಕೊಟ್ಟರೆ ಪೇಜ್ ವಿಡ್ತ್ ದೊಡ್ಡದಾಕತ್ತೆ ನೋಡ್ರಿ. ಪೇಜ್ ವಿಡ್ತ್ ಇಲ್ಲಿ ದೊಡ್ಡದಾಗೈತಿ. ನೆಕ್ಸ್ಟ್ ಇದು ನೆಕ್ಸ್ಟ್ ಅದಾದಮೇಲೆ ಟೆಕ್ಸ್ಟ್ ವಿಡ್ತ್ ನಾರ್ಮಲ್ ಇದು 100 ಕೊಟ್ಟು ಓಕೆ ಕೊಟ್ಟು ಆಮೇಲೆ ನೀವು ಝೂಮ್ಗೆ ಹೋಗಿ ಪೇಜ್ ಟೆಕ್ಸ್ಟ್ ವಿಡ್ತ್ ತಗೊಳ್ರಿ. ಓಕೆ ಟೆಕ್ಸ್ಟ್ ವಿಡ್ತ್ ಅಂತ ಕೇಳಿದ್ರೆ ನೀವು ಅಕ್ಷರಗಳ ಸೈಜ್ ಏನಿರ್ತೈತಲ್ಲ ದೊಡ್ಡದಾಕತಿ, ಹಂಗೆ ಪೇಜದ್ದು ಕೂಡ ದೊಡ್ಡದಾಕತಿ. ನೆಕ್ಸ್ಟ್ ಇಲ್ಲಿ ಝೂಮ್ಗೆ ಹೋಗಿ ಇಲ್ಲಿ 100% ಅಂತ ಐತಲ್ಲ, ಇದಕ್ಕೆ ಕ್ಲಿಕ್ ಮಾಡ್ಕೊಳ್ರಿ. ಓಕೆ ನೆಕ್ಸ್ಟ್ ಇಲ್ಲಿ ನೀವು ಇದೇ ಝೂಮ್ಗೆ ಹೋಗಿ ಇದರೊಳಗೆ ಹೋಲ್ ಪೇಜ್ ಅಂತ ಕೇಳಿದರೆ ಓಕೆ
ಈ ಥರ ಪೇಜು ಚಿಕ್ಕದಾಕತಿ ನೋಡ್ರಿ. ನೆಕ್ಸ್ಟ್ ಇಲ್ಲಿ ನೀವು ಇಲ್ಲಿ ಝೂಮ್ಗೆ ಹೋಗಿ 100 ಅಂತ ಕ್ಲಿಕ್ ಮಾಡಿ ಓಕೆ ಕೊಟ್ಟರೆ ಈ ಥರ ಬರ್ತೈತಿ. ಅಥವಾ ನೀವು ಈ ಪೇಜ್ ಝೂಮ್ ಜಾಸ್ತಿ ಮಾಡ್ಕೊಂಡು ಓಕೆ ಕೊಟ್ಟು ಇಲ್ಲಿ 100 ಅಂತ ಐತೆ ನೋಡ್ರಿ ಈ ಕಡೆ, ಅದು ನಾರ್ಮಲ್ ಝೂಮ್. ನೆಕ್ಸ್ಟ್ ಇಲ್ಲಿ 1 ಪೇಜ್ ಅಂದರೆ ಇಷ್ಟ ಆಗುತ್ತೆ. 2 ಪೇಜಸ್ ಅಂದರೆ ನಾವು ಫೈಲ್ಗಳು ಎರಡು ಒಂದೇ ಪೇಜ್ ಒಳಗೆ ವರ್ಕ್ ಮಾಡ್ಕೊಂತ ಹೋಗಿ ನೆಕ್ಸ್ಟ್ ಪೇಜಿಗೆ ಬಂದ್ರೆ ಮಾತ್ರ 2 ಪೇಜಸ್ ಬರ್ತವೆ, ಇಲ್ಲ ಅಂದರೆ ಒಂದೇ ಪೇಜಸ್ ಬರ್ತದೆ ನಿಮಗೆ. ನೆಕ್ಸ್ಟ್ ಇದು ಪೇಜ್ ವರ್ತ್ ಅಂದರೆ ದೊಡ್ಡದಾಕತ್ತೆ ಪೇಜ್, ಇಲ್ಲಿ ಝೂಮ್ನಾಗುತ್ತೆ. ನೆಕ್ಸ್ಟ್ ಇಲ್ಲಿ ಇದನ್ನು ನಾರ್ಮಲಾಗಿ ಮಾಡ್ಕೊಳ್ಳೋಣ. 100 ಅಂತ ಐತಲ್ಲ ಇಲ್ಲಿ ಮಾಡ್ಕೊಳ್ರಿ. ನೆಕ್ಸ್ಟ್ ಇದು ನ್ಯೂ ವಿಂಡೋ ಅಂತ ಕೇಳಿದರೆ ನೀವೇನು ಈ ಫೈಲ್ ಸೇವ್ ಮಾಡಿರ್ತೀರಲ್ಲ ಇದೇ ಇನ್ನೊಂದು ಕಾಪಿ ಆಕತ್ತೆ. ಈ ಥರ ಕ್ಲಿಕ್ ಮಾಡಿದ್ರೆ ಈಗ ತೋರಿಸ್ತೀನಿ ನೋಡ್ರಿ. ಈ ಥರ ಇದು ನಿಮ್ದು 1ನೇದು ನೀವು ಮಾಡಿರೋ ಫೈಲ, ಇದು 2 ಅಂದರೆ 2ನೇದು ಕಾಪಿ ಆಗೈತಿ. Please subscribe my channel. Thank you.